ಇನ್ನು ಬೇಡ್ತಿ ಅಘನಾಶಿನಿ ನದಿಗಳ ತಿರುವು ಯೋಜನೆಯ ವಿರುದ್ಧ ಕಿಚ್ಚು, 2 ಪ್ರತ್ಯೇಕ ಯೋಜನೆ ವಿರೋಧಿಸಿ ಬೃಹತ್ ಸಮಾವೇಶ. ಪರಿಸರಕ್ಕೆ ಹಾನಿ, ಸ್ಥಳೀಯರಿಗೆ ತೊಂದರೆಯಾಗುವ ಆತಂಕ. ಶಿರ್ಸಿಯ MES ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವೇ ನಡೆದಿದೆ. ಸಮಾವೇಶದಲ್ಲಿ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ, ಮಾಧವಾನಂದ ಭಾರತಿ ಶ್ರೀ, ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯ ವರ್ಮ ಶ್ರೀ ಭಾಗಿಯಾಗಿದ್ದಾರೆ. ಪಶ್ಚಿಮ ಘಟ್ಟದ ಉಳಿವಿಗಾಗಿ ನೇತೃತ್ವದ ವಹಿಸಿದ ಈ ಎಲ್ಲ ಮಠಾಧೀಶರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಭೀಮಣ್ಣ ನಾಯಕ್, ಶಿವರಾಮ್ ಹೆಬ್ಬಾರ್, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಪಶ್ಚಿಮ ಘಟ್ಟ ಉಳಿವಿಗಾಗಿ ಹೋರಾಟದ ನೇತೃತ್ವವನ್ನು ವಿವಿಧ ಮಠಾಧೀಶರು ಕೂಡ ವಹಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಘನಾಶಿನಿ ತಿರುವು, ಅಘನಾಶಿನಿ ನದಿಗೆ ವೇದಾವತಿ ನದಿ ಜೋಡಣೆ, ಒಂದು ಅಣೆಕಟ್ಟೆ ನಿರ್ಮಾಣ, 194 ಕಿಲೋಮೀಟರ್ ಮಾರ್ಗ, ಸುರಂಗ, ಪೈಪ್ಲೈನ್ ಮೂಲಕ ನೀರು ಸಾಗಣೆ. 600 ಎಕರೆ ಅರಣ್ಯ ಜಮೀನು ಬಳಕೆ ಆಗುತ್ತೆ. ಇದಕ್ಕೆ 1.20 ಲಕ್ಷ ಮರಗಳ ಹನನ ಆಗುತ್ತೆ. 35 TMC ನೀರು ಚಿತ್ರದುರ್ಗಕ್ಕೆ ಹರಿಸುವ ಯೋಜನೆ ಇದು. ಯಾವುದೇ ಕಾರಣಕ್ಕೂ ಈ ರೀತಿ ನದಿಗಳ ತಿರುವು ಬೇಡ ಅಂತ ಹೇಳಿ ಇವರೆಲ್ಲರೂ ಸೇರಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ, ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಒಟ್ಟು 23,000 ಕೋಟಿ ಮೊತ್ತದ ಯೋಜನೆ ಇದು. ಈ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೇಡ್ತಿ ವರದಾ ತಿರುವು, ಬೇಡ್ತಿ ನದಿಗೆ ಪಟ್ಟಣದ ಹೊಳೆ, ಶಾಲ್ಮಲಾ ನದಿ ಜೋಡಣೆ, ಒಟ್ಟು 3 ಜಲಾಶಯಗಳ ನಿರ್ಮಾಣ ಉದ್ದೇಶ ಇದೆ. 3 ಡ್ಯಾಮ್ಗಳು, 8 ಕಿಲೋಮೀಟರ್ ಸುರಂಗ ನಿರ್ಮಾಣ ಪ್ರಸ್ತಾಪ ಇದೆ. ಹಾವೇರಿ, ಗದಗ, ರಾಯಚೂರು ಜಿಲ್ಲೆಗೆ ಇಲ್ಲಿಂದ ನೀರು ಕೊಡೋದು. 23,000 ಕೋಟಿ ರೂಪಾಯಿಯ ಯೋಜನೆ ಇದು. ಈ ರೀತಿ ಮಾಡೋದ್ರಿಂದ ಪಶ್ಚಿಮ ಘಟ್ಟ ಸಮಸ್ಯೆ ಆಗುತ್ತೆ, ಪಶ್ಚಿಮ ಘಟ್ಟ ಭಾರಿ ತೊಂದರೆಯನ್ನು ಎದುರಿಸುತ್ತೆ. ಹೀಗಾಗಿ ಈ ರೀತಿ ಯೋಜನೆ ಬೇಡವೇ ಬೇಡ ಅನ್ನುವಂಥದ್ದು ಇಲ್ಲಿ ಸೇರಿದವರ ಉದ್ದೇಶ ಆಗಿದೆ. ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಸ್ತಕ್ಕಂಥವ್ರು ಆದ್ರಿಂದ ನಮ್ಮ ಪ್ರತಿನಿಧಿಗಳು, ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾ ಇರ್ತಾರೆ. ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ, ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ, ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡಿಕೊಡ್ತಾರೆ ಅಂತ ವಿಶ್ವಾಸದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಹು ದೂರಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ. ಹಾಗೆ ವೇದಿಕೆ ಮೇಲೆ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀಮದ್ ನೆನವ ಮಠ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ರೀತಿಯ ಪ್ರಯಾಸ ತೋರಿಕೊಂಡೇ ಇದ್ದಾರೆ. ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ಉಳಿಸಿ, ಬೇಡ್ತಿ ಅಘನಾಶಿನಿ ಶರಾವತಿ ಕಣಿವೆ ಉಳಿಸಿ ಎನ್ನುವಂಥ ಉದ್ಘೋಷಣೆಯ ಜೊತೆಗೆ ನಾವು ಪಶ್ಚಿಮ ಘಟ್ಟದ ಹೃದಯ ಭಾಗವಾದಂಥ ಶಿರ್ಸಿಯಲ್ಲಿ ಈ ದಿವಸ ಒಂದು ರಾಜ್ಯ ಮಟ್ಟದ ಪಶ್ಚಿಮ ಘಟ್ಟ ಉಳಿಸಿ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಇದು ಕಳೆದ 40 ವರ್ಷಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಬೃಹತ್ ಯೋಜನೆಗಳಿಂದ ಪಶ್ಚಿಮ ಘಟ್ಟದ ವಿನಾಶ ಬೇಡ ಅಂಥೇಳಿ ಹಲವು ಸುತ್ತಿನಲ್ಲಿ ನಾವು ಹೋರಾಟಗಳನ್ನು ನಡೆಸಿದ್ದೇವೆ. ಈ ದೃಷ್ಟಿಯಿಂದ ನಮ್ಮ ಏನು ಹೋರಾಟಗಳಿದೆ, ಶರಾವತಿಯಲ್ಲಿ, ತುಂಗಭದ್ರಾದಲ್ಲಿ, ತುಂಗಭದ್ರಾ ನದಿಗಳಲ್ಲಿ, ಅದೇ ರೀತಿ ಕಾಳಿ ನದಿಗಳಲ್ಲಿ ಮತ್ತು ಬಿಸ್ಕೋಡ್ ಗಣಿಗಾರಿಕೆ ಸಂದರ್ಭದಲ್ಲಿ, ಕೊಡಚಾದ್ರೆ ಗಣಿಗಾರಿಕೆ ಸಂದರ್ಭದಲ್ಲಿ ಮತ್ತು ಕುದುರೆಮುಖ ಗಣಿಗಾರಿಕೆ ಸಂದರ್ಭದಲ್ಲಿ, ಹಲವು ಸಂದರ್ಭಗಳ ತದಡಿಯಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ಫೋನ್ ಸಂಪರ್ಕದಲ್ಲಿ. ಶೇಷಗಿರಿ, ಸಮಾವೇಶದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತಗೊಳ್ಳಾಯಿತು? ಹೌದು ಶ್ರೀಪಾಲ್, ಉತ್ತರ ಕನ್ನಡ ಜಿಲ್ಲೆಯ ಜನತೆ ಮಠಾಧೀಶರ ನೇತೃತ್ವದಲ್ಲಿ ಮತ್ತೊಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇವತ್ತು ಶಿರಸಿಯ MES ಕಾಲೇಜು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಸೋಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಬೇಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆ ವಿರುದ್ಧ ಜನಾಕ್ರೋಶ ಕೂಡ ವ್ಯಕ್ತವಾಗಿದೆ. ಕಳೆದ ಹಲವು ದಿನಗಳಿಂದ ಶಿರ್ಸಿಯ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ರೀತಿ ಜನಾಂದೋಲನ ನಡೀತಾ ಇದೆ. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಹಿಂದೆ ಯೋಜಿಸಿದಂತೆ ಅಘನಾಶಿನಿ ಬೇಡ್ತಿ ನದಿ ಯೋಜನೆಗೆ ಈ ಹಿಂದೆ ಜನರ ವಿರೋಧದಿಂದ ಕಾರಣದಿಂದಾಗಿ ಸ್ಥಗಿತಗೊಳಿಸ್ತಾ ಇತ್ತು. ಮತ್ತೆ ಕೂಡ ಈಗ ಮತ್ತೆ ಆ ಒಂದು ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಕೂಡ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಿದೆ. ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಈ ಒಂದು ನದಿ ಜೋಡಣೆ ಯೋಜನೆಯಿಂದ ಮನೆ ಮಠಗಳು ಕಳೆದು ಹೋಗುತ್ತೆ. ಪಶ್ಚಿಮ ಘಟ್ಟದ ಅಪಾರ ಸಸ್ಯ ಮತ್ತು ಪ್ರಾಣಿಗಳ ಸಂಪತ್ತಿಗೆ ಭಾರಿ ಹಾನಿಯಾಗುವ ಬಗ್ಗೆ ಒಂದು
ವಿಚಾರವನ್ನು ಕೂಡ ಮಂಡಿಸಲಾಗ್ತಾ ಇದೆ. ಅದೇ ರೀತಿ ಕೂಡ ಯೋಜನೆ ಸುಮಾರು 23,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಅಂದ್ರೆ ಸಿದ್ದಾಪುರ ತಾಲೂಕಿನ ಬಾಳೆಕೊಪ್ಪ ಬಳಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ವೇದಾವತಿ ನದಿಯ ವಾಣಿವಿಲಾಸ ಸಾಗಿಸುವಂತ ಯೋಜನೆ. ಈ ಒಂದು ಯೋಜನೆ ಜಾರಿಯಾಗಿದ್ದೇ ಆದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಸಂಪೂರ್ಣ ನಾಶವಾಗುತ್ತೆ. ಇಲ್ಲಿನ ಅರಣ್ಯ ಪ್ರದೇಶ ಆಗಿರ್ಬೋದು ಮತ್ತು ನೀರಾವರಿ ಪ್ರದೇಶಗಳು ಕೂಡ ಬಂಜರಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಹಲವು ಭೂಕುಸಿತದಿಂದಾಗಿ ಹಲವು ಪ್ರದೇಶಗಳು ಕೂಡ ಈಗಾಗಲೇ ಹಾನಿಗೊಳಗಾಗಿದೆ ಮತ್ತು ಧಾರಣ ಶಕ್ತಿ ಕೂಡ ಕಳೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಳ ವೈದ್ಯರು, ಶಾಸಕರಾದಿಯಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಶ್ರೀಪಾದ್, ಮಾಹಿತಿಗಾಗಿ. ಇನ್ನ ಬೇಡ್ತಿ ಅಘನಾಶಿನಿ ನದಿಗಳ ತಿರುವು ಯೋಜನೆಯ ವಿರುದ್ಧ ಕಿಚ್ಚು, 2 ಪ್ರತ್ಯೇಕ ಯೋಜನೆ ವಿರೋಧಿಸಿ ಬೃಹತ್ ಸಮಾವೇಶ. ಪರಿಸರಕ್ಕೆ ಹಾನಿ, ಸ್ಥಳೀಯರಿಗೆ ತೊಂದರೆಯಾಗುವ ಆತಂಕ. ಶಿರ್ಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವೇ ನಡೆದಿದೆ. ಸಮಾವೇಶದಲ್ಲಿ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ, ಮಾಧವಾನಂದ ಭಾರತಿ ಶ್ರೀ, ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯ ವರ್ಮ ಶ್ರೀ ಭಾಗಿಯಾಗಿದ್ದಾರೆ. ಪಶ್ಚಿಮ ಘಟ್ಟದ ಉಳಿವಿಗಾಗಿ ನೇತೃತ್ವದ ವಹಿಸಿದ ಈ ಎಲ್ಲ ಮಠಾಧೀಶರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಭೀಮಣ್ಣ ನಾಯಕ್, ಶಿವರಾಮ್ ಹೆಬ್ಬಾರ್, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಪಶ್ಚಿಮ ಘಟ್ಟ ಉಳಿವಿಗಾಗಿ ಹೋರಾಟದ ನೇತೃತ್ವವನ್ನು ವಿವಿಧ ಮಠಾಧೀಶರು ಕೂಡ ವಹಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಘನಾಶಿನಿ ತಿರುವು, ಅಘನಾಶಿನಿ ನದಿಗೆ ವೇದಾವತಿ ನದಿ ಜೋಡಣೆ, ಒಂದು ಅಣೆಕಟ್ಟೆ ನಿರ್ಮಾಣ, 194 ಕಿಲೋಮೀಟರ್ ಮಾರ್ಗ, ಸುರಂಗ, ಪೈಪ್ಲೈನ್ ಮೂಲಕ ನೀರು ಸಾಗಣೆ. 600 ಎಕರೆ ಅರಣ್ಯ ಜಮೀನು ಬಳಕೆ ಆಗುತ್ತೆ. ಇದಕ್ಕೆ 1.20 ಲಕ್ಷ ಮರಗಳ ಹನನ ಆಗುತ್ತೆ. 35 TMC ನೀರು ಚಿತ್ರದುರ್ಗಕ್ಕೆ ಹರಿಸುವ ಯೋಜನೆ ಇದು. ಯಾವುದೇ ಕಾರಣಕ್ಕೂ ಈ ರೀತಿ ನದಿಗಳ ತಿರುವು ಬೇಡ ಅಂತ ಹೇಳಿ ಇವರೆಲ್ಲರೂ ಸೇರಿದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ, ಒಂದು ಸಮಾವೇಶವನ್ನು ಮಾಡಿದ್ದಾರೆ. ಒಟ್ಟು 23,000 ಕೋಟಿ ಮೊತ್ತದ ಯೋಜನೆ ಇದು. ಈ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೇಡ್ತಿ ವರದಾ ತಿರುವು, ಬೇಡ್ತಿ ನದಿಗೆ ಪಟ್ಟಣದ ಹೊಳೆ, ಶಾಲ್ಮಲಾ ನದಿ ಜೋಡಣೆ, ಒಟ್ಟು 3 ಜಲಾಶಯಗಳ ನಿರ್ಮಾಣ ಉದ್ದೇಶ ಇದೆ. 3 ಡ್ಯಾಮ್ಗಳು, 8 ಕಿಲೋಮೀಟರ್ ಸುರಂಗ ನಿರ್ಮಾಣ ಪ್ರಸ್ತಾಪ ಇದೆ. ಹಾವೇರಿ, ಗದಗ, ರಾಯಚೂರು ಜಿಲ್ಲೆಗೆ ಇಲ್ಲಿಂದ ನೀರು ಕೊಡೋದು. 23,000 ಕೋಟಿ ರೂಪಾಯಿಯ ಯೋಜನೆ ಇದು. ಈ ರೀತಿ ಮಾಡೋದ್ರಿಂದ ಪಶ್ಚಿಮ ಘಟ್ಟ ಸಮಸ್ಯೆ ಆಗುತ್ತೆ. ಪಶ್ಚಿಮ ಘಟ್ಟ ಭಾರಿ ತೊಂದರೆಯನ್ನು ಎದುರಿಸುತ್ತೆ. ಹೀಗಾಗಿ ಈ ರೀತಿ ಯೋಜನೆ ಬೇಡವೇ ಬೇಡ ಅನ್ನುವಂಥದ್ದು ಇಲ್ಲಿ ಸೇರಿದವರ ಉದ್ದೇಶ ಆಗಿದೆ. ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಸ್ತಕ್ಕಂಥವ್ರು ಆತಂಕನೇ ಜನಪದದಲ್ಲಿ ನಮ್ಮ ಪದನಿಕರು. ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾ ಇರ್ತಾರೆ. ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ. ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ, ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಹು ಊರುಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ. ಹಾಗೆ ವೇದಿಕೆ ಮೇಲೆ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು, ಶ್ರೀಮದ್ ನೆರವ ಮಠ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ರೀತಿಯ ಪ್ರಯಾಸ ಪಡ್ಕೊಂಡೇ ಇದ್ದಾರೆ. ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ಉಳಿಸಿ, ಬೇಡ್ತಿ ಅಘನಾಶಿನಿ, ಶರಾವತಿ ಕಣಿವೆ ಉಳಿಸಿ ಎನ್ನುವಂಥ ಉದ್ಘೋಷಣೆಯ ಜೊತೆಗೆ ನಾವು ಪಶ್ಚಿಮ ಘಟ್ಟದ ಹೃದಯ ಭಾಗವಾದಂಥ ಶಿರ್ಸಿಯಲ್ಲಿ ಈ ದಿವಸ ಒಂದು ರಾಜ್ಯ ಮಟ್ಟದ ಪಶ್ಚಿಮ ಘಟ್ಟ ಉಳಿಸಿ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಇದು ಕಳೆದ 40 ವರ್ಷಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಬೃಹತ್ ಯೋಜನೆಗಳಿಂದ ಪಶ್ಚಿಮ ಘಟ್ಟದ ವಿನಾಶ ಬೇಡ ಅಂಥೇಳಿ ಹಲವು ಸುತ್ತಿನಲ್ಲಿ ನಾವು ಹೋರಾಟಗಳನ್ನು ನಡೆಸಿದ್ದೇವೆ. ಈ ದೃಷ್ಟಿಯಿಂದ ನಮ್ಮ ಏನು ಹೋರಾಟಗಳಿದೆ, ಶರಾವತಿಯಲ್ಲಿ, ತುಂಗಭದ್ರಾದಲ್ಲಿ, ತುಂಗಭದ್ರಾ ನದಿಗಳಲ್ಲಿ, ಅದೇ ರೀತಿ ಕಾಳಿ ನದಿಗಳಲ್ಲಿ ಮತ್ತು ಬಿಸ್ಕೋಡ್ ಗಣಿಗಾರಿಕೆ ಸಂದರ್ಭದಲ್ಲಿ, ಕೊಡಚಾದ್ರೆ ಗಣಿಗಾರಿಕೆ ಸಂದರ್ಭದಲ್ಲಿ ಮತ್ತು ಕುದುರೆಮುಖ ಗಣಿಗಾರಿಕೆ ಸಂದರ್ಭದಲ್ಲಿ ಹಲವು ಸಂದರ್ಭಗಳ ತದಡಿಯಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಶೇಷಗಿರಿ. ಈಗ ಫೋನ್ ಸಂಪರ್ಕದಲ್ಲಿ. ಶೇಷಗಿರಿ, ಸಮಾವೇಶದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತಗೊಳ್ಳಾಯಿತು? ಹೌದು ಶ್ರೀಪಾದ್, ಉತ್ತರ ಕನ್ನಡ ಜಿಲ್ಲೆಯ ಜನತೆ ಮಠಾಧೀಶರ ನೇತೃತ್ವದಲ್ಲಿ ಮತ್ತೊಂದು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಶಿರಸಿ ಎಂಎಸ್ ಕಾಲೇಜು ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಸ್ವರ್ಣವಲ್ಲಿ
ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶ ನಡೀತಾ ಇದೆ. ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಬೇಡ್ತಿ ಮತ್ತು ಅಘನಾಶಿನಿ ನದಿ ತಿರುವು ಯೋಜನೆ ವಿರುದ್ಧ ಜನಾಕ್ರೋಶ ಕೂಡ ವ್ಯಕ್ತವಾಗಿದೆ. ಕಳೆದ ಹಲವು ದಿನಗಳಿಂದ ಶಿರ್ಸಿಯ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ರೀತಿ ಜನಾಂದೋಲನ ನಡೀತಾ ಇದೆ. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶ ಕೂಡ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಹಿಂದೆ ಯೋಜಿಸಿದಂತೆ ಅಘನಾಶಿನಿ ಬೇಡ್ತಿ ನದಿ ಯೋಜನೆಗೆ ಈ ಹಿಂದೆ ಜನರ ವಿರೋಧದಿಂದ ಕಾರಣದಿಂದಾಗಿ ಸ್ಥಗಿತಗೊಳಿಸ್ತಾ ಇತ್ತು. ಮತ್ತೆ ಕೂಡ ಈಗ ಮತ್ತೆ ಆ ಒಂದು ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಕೂಡ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಿದೆ. ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಈ ಒಂದು ನದಿ ಜೋಡಣೆ ಯೋಜನೆಯಿಂದ ಮನೆ ಮಠಗಳು ಕಳೆದು ಹೋಗ್ತದೆ. ಪಶ್ಚಿಮ ಘಟ್ಟದ ಅಪಾರ ಸಸ್ಯ ಮತ್ತು ಪ್ರಾಣಿಗಳ ಸಂಪತ್ತಿಗೆ ಭಾರಿ ಹಾನಿಯಾಗುವ ಬಗ್ಗೆ ಒಂದು ವಿಚಾರವನ್ನು ಕೂಡ ಮಂಡಿಸಲಾಗ್ತಾ ಇದೆ. ಅದೇ ರೀತಿ ಕೂಡ ಯೋಜನೆ ಸುಮಾರು 23,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಅಂದ್ರೆ ಸಿದ್ದಾಪುರ ತಾಲೂಕಿನ ಬಾಳೆಕೊಪ್ಪ ಬಳಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ವೇದಾವತಿ ನದಿಯ ವಾಣಿವಿಲಾಸ ಸಾಗಿಸುವಂತ ಯೋಜನೆ. ಈ ಒಂದು ಯೋಜನೆ ಜಾರಿಯಾಗಿದ್ದೇ ಆದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಸಂಪೂರ್ಣ ನಾಶವಾಗುತ್ತೆ. ಇಲ್ಲಿನ ಅರಣ್ಯ ಪ್ರದೇಶ ಆಗಿರ್ಬೋದು ಮತ್ತು ನೀರಾವರಿ ಪ್ರದೇಶಗಳು ಕೂಡ ಬಂಜರಾಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಹಲವು ಭೂಕುಸಿತದಿಂದಾಗಿ ಹಲವು ಪ್ರದೇಶಗಳು ಕೂಡ ಈಗಾಗಲೇ ಹಾನಿಗೊಳಗಾಗಿದೆ ಮತ್ತು ಧಾರಣ ಶಕ್ತಿ ಕೂಡ ಕಳೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಠಾಧೀಶರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಳ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗಾಗಿ.